ಜಾತಿ ಜಾತಿಗಳ ನಡುವೆ ತಂದಿಟ್ಟು ರಾಜಕಾರಣವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಡ್ತಿದ್ದಾರೆ. ವಾಲ್ಮೀಕಿ ಸಮುದಾಯದವರ ಶ್ರೀರಾಮುಲು ಅವರನ್ನು ಎತ್ತಿಕಟ್ಟಿ ಕುತಂತ್ರ ರಾಜಕಾರಣ ಮಾಡುತ್ತಿದ್ದು, ಇದನ್ನು ಕೈ ಬಿಡದಿದ್ದರೆ ರಾಜ್ಯಾದ್ಯಂತ ಬಿಜೆಪಿ ಹಾಗೂ ಬಿವೈ ವಿಜಯೇಂದ್ರ ಪ್ರತಿಕೂಲ ಪರಿಣಾಮ ಎದುರಿಸಬೇಕಾಗುತ್ತದೆ. ಬಿಜೆಪಿಗರ ಆರೋಪಕ್ಕೆ ಬೆದರಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ. ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಎಸ್ಐಟಿ ನಾಗೇಂದ್ರಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ನಾಗೇಂದ್ರ ಅವರನ್ನು ಟಾರ್ಗೆಟ್ ಮಾಡಿ ಬಿಜೆಪಿ ಕುತಂತ್ರ ಮಾಡ್ತಿದೆ. ದಲಿತರು, ಹಿಂದುಳಿದವರನ್ನು ತುಳಿದು ಬದುಕುವ ಕೆಲಸವನ್ನು ಮಾಡ್ತಾ ಇದೆ. ಬಿಜೆಪಿ ಶ್ರೀರಾಮುಲು ಎಸ್ಟಿ ಸಮುದಾಯ ಹಳ್ಳಿಗಳ ಕಡೆಗೆ ಹೋಗಿ ಚುನಾವಣಾ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಸಮುದಾಯ ಯಾರಿಗೆ ಮತ ಕೊಡಬೇಕೆಂದು ನಿರ್ಧರಿಸಿದೆ. ಅದರಿಂದ ಬಿ ನಾಗೇಂದ್ರ ಅವರ ಬಗ್ಗೆ ಅಪಪ್ರಚಾರ ಮಾಡುವುದನ್ನು ಸರಿಯಲ್ಲ. ಬಿಜೆಪಿಗೆ ನಾಗೇಂದ್ರ ಅವರ ರಾಜೀನಾಮೆ ಕೇಳುವ ನೈತಿಕತೆ ಇಲ್ಲ. ಇದೇ ಬಿಜೆಪಿ ಮಾಜಿ ಸಿಎಂ ಆಗಿದ್ದ BS ಯಡಿಯೂರಪ್ಪ ಅರ್ಕಾವತಿ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಅವರನ್ನು ಸಿಎಂ ಅನ್ನಾಗಿ ಮಾಡಲಾಗಿತ್ತು. ಕ್ಲೀನ್ ಚಿಟ್ ಸಿಕ್ಕ ಮೇಲೆ ನಾಗೇಂದ್ರ ರಾಜೀನಾಮೆ ಕೊಡುವ ಪ್ರಶ್ನೆ ಬರುವುದಿಲ್ಲ. ವರದಿ ಹರೀಶ್, ಚಿತ್ರದುರ್ಗ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಾಯಕ ಸಮುದಾಯದ ಮುಖಂಡರು ಹಾಗೂ ಯೂತ್ ಕಾಂಗ್ರೆಸ್ ಮುಖಂಡರು ಹಾಗೂ ಈ ಸೇರಿದಂತೆ ಎಲ್ಲ ಇವತ್ತು ಬಿ ನಾಗೇಂದ್ರ ಅವರು ಸಚಿವರಾಗಿರೋದ್ರಿಂದ ಬಿಜೆಪಿಯವರು ಎಲ್ಲ ಅವ್ರ ಬಗ್ಗೆ ಸುಮ್ಮನೆ ಸುಳ್ಳು ಆರೋಪಗಳನ್ನು ಸೃಷ್ಟಿ ಮಾಡ್ತಾರೆ. ಯಾಕಂದರೆ ಈಗ ಅವರು ಅವತ್ತಿನ ದಿನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಏನು ತನಿಖೆಗೆ ಸಹಕರಿಸಬೇಕು ಸಹಕರಿಸಿದ್ರು. ಇವತ್ತಿನ ದಿನ ನಾವು ಈಗೇನು ರಾಜ್ಯಾದ್ಯಂತ ಸಚಿವ ಬಿ ನಾಗೇಂದ್ರ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ಏನು ಬಿಜೆಪಿಯವರ ಕುತಂತ್ರಕ್ಕೆ ಬಲಿಯಾಗಿ ಶ್ರೀರಾಮುಲು ಕೂಡ ಇದೇ ಹೇಳಿಕೆ ಹೇಳ್ತಿದ್ದಾರೆ. ಶ್ರೀರಾಮುಲು ಅವರು ದಯಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರರವರೇ ಮತ್ತು ಜನಾರ್ದನ್ ರೆಡ್ಡಿ ಅವರೇ, ನೀವು ನಮ್ಮ ಸಮುದಾಯಗಳ ನಾಯಕರನ್ನ ಎತ್ತುಗಟ್ಟಿ ರಾಜಕಾರಣ ಮಾಡ್ತಿದ್ರಿ. ಈ ನೀಚ ರಾಜಕಾರಣ ಮೊದಲು ಬಿಡಬೇಕು ತಾವು. ಇಲ್ಲವಾದಲ್ಲಿ ಬೇರೆದೇ ಪ್ರತಿಕೂಲ ಪರಿಣಾಮ ಎದುರಿಸಬೇಕಾಗುತ್ತೆ. ಈ ಹಿಂದೆ ಶ್ರೀಯುತ ರಮೇಶ್ ಜಾರಕಿಹೊಳಿ, ನಮ್ಮದೇ ಸಮುದಾಯದ ರಮೇಶ್ ಜಾರಕಿಹೊಳಿ ಅವರನ್ನ ಮತ್ತೆ ಶ್ರೀರಾಮುಲು ಅವರನ್ನ ರಾಜ್ಯ ಪ್ರಚಾರಕರಾಗಿ ಕಳಿಸ್ತೀರಿ. 15 ಮೀಸಲಾತಿ ಕ್ಷೇತ್ರಗಳಲ್ಲಿ ನೀವು ಮೀಸಲಾತಿ ಕ್ಷೇತ್ರಗಳಲ್ಲಿ ನಿಮ್ಮ ಖಾತೆನೂ ಓಪನ್ ಕೂಡ ಆಗಲ್ಲ. ಯಾಕಂದ್ರೆ ಒಂದೇ ಒಂದು ಕ್ಷೇತ್ರದಲ್ಲಿ ಕೂಡ ನೀವು ಗೆಲ್ಲಕ್ಕಾಗಲ್ಲ. ಇದಾಗ್ಯೂ ನಿಮ್ಮದೇ ಪಕ್ಷದಲ್ಲಿ ಕಳಂಕಿತರು ಬಹಳಷ್ಟು ಇದ್ರು. ಅವರು ಜೈಲಿಗೆ ಹೋಗಿ ಬರ್ತಾರೆ, ಫೋಕ್ಸೋ ಕೇಸ್ ಆಗ್ತವೆ. ಈ ತರ ಬೇರೆ ಬೇರೆ ಹನಿ ಟ್ರ್ಯಾಪ್ ಇಂಥ ಬೇರೆ ಬೇರೆ ಈ ಕೇಸುಗಳಲ್ಲಿ ಒಳಗಿದ್ರು ಕೂಡ ಅವರು ಮಂತ್ರಿಗಳನ್ನ ಮಾಡ್ತೀರಿ, ಮುಖ್ಯಮಂತ್ರಿಗಳನ್ನ ಮಾಡ್ತೀರಿ. ಕೇಂದ್ರದಲ್ಲಿ ಗಡಿಪಾರಾಗಿರ್ತಕ್ಕಂಥ ನೀವು ಗೃಹ ಮಂತ್ರಿಗಳು ಮಾಡ್ತೀರಿ. ನಿಮ್ಮದು ಮಾತ್ರ ನೀತಿ, ಬೇರೆ ಮಾಡಿದ್ರೆ ಅನೀತಿ. 187 ಕೋಟಿ ಹಗರಣವನ್ನೇ ಪದೇ ಚಿಂತಿಸಿದ್ರಲ್ಲ. SIT ವರದಿಯಲ್ಲಿ ಏನಿದ್ರೆ ಕ್ಲೀನ್ ಚಿಟ್ ನೀಡಿದೆ ತಾನೆ. ಮತ್ತೆ ನಾಗೇಂದ್ರ ಅವರನ್ನ ಸಂಪುಟದಿಂದ ಕೈ ಬಿಡ್ಬೇಕನ್ನ ಇಂಥ ಮಾತುಗಳನ್ನ ನೀವು ಪದೇ ಆಡಿದ್ರೆ ಇಡೀ ನಮ್ಮ ದಲಿತ ಸಮುದಾಯ, ನಾಯಕ ಸಮುದಾಯ, ಇಡೀ ರಾಜ್ಯದಲ್ಲಿ ನಿಮ್ಮ ಬಿಜೆಪಿ ವಿರುದ್ಧ ಬಹುಮುಖ್ಯವಾಗಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಜನಾರ್ದನ್ ರೆಡ್ಡಿ ತಾವು ರಾಜ್ಯದಲ್ಲಿ ಎಲ್ಲಿ ಪ್ರವಾಸ ಮಾಡಿದ್ರು ಕೂಡ ತಮಗೆ ಗೇರವಾದ ಮುಖಾಂತರ, ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವ ಮುಖಾಂತರ ನಿಮ್ಮನ್ನ ಬಹಿಷ್ಕಾರ ಮಾಡ್ತೇವೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಿದ್ವಿ.